2392 ಜನ ಸತ್ತಿದ್ದಾರೆ. ಅದರಲ್ಲಿ ನಮ್ಮ ಊರಿನ ರೈತರ ಸಾವಿನ ಸಂಖ್ಯೆ ವರ್ಷಕ್ಕೆ 16% ಈ ನಿಟ್ಟಿನಲ್ಲಿ ನೋಡೋದಾದ್ರೆ ನೀವು ಮನುಷ್ಯರು ರಾಕ್ಷಸರು ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡಬೇಕಾಗಿದೆ. ಬದುಕೋಕ್ ಬಿಡಿ ಅನ್ನೋ ನಿಯಮನ ನೀವು ಪಾಲಿಸಲೇಬೇಕಾಗಿದೆ. ಇಲ್ಲಿ ನಿಂತಿರೋ ಮುಖಂಡರಿಗೆಲ್ಲ ಯಾರಿಗೂ ಹೊಟ್ಟೆ ಬಟ್ಟೆಗೆ ಕಡಿಮೆ ಇಲ್ಲ ಅಲ್ವಾ? ನಾಳೆ ರೈತರ ಜಮೀನನ್ನ ಅವರಿಗೆ ಬಿಟ್ಕೊಡೋದ್ರಿಂದ ಯಾರು ಉಪವಾಸ ಸಾಯಿಲ್ಲ ಅಲ್ವಾ? ಮಾದೇವಪ್ಪನವ್ರೆ, ಈ ವಿಚಾರವಾಗಿ ನೀವೆಲ್ಲರೂ ಸಾಲ ಮನ್ನಾ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡೋಣ ಅಂತಿದ್ದೆ. ಆದರೆ ಕಳೆದ 10 ವರ್ಷಗಳಿಂದ ಇಲ್ಲಿ ನಡೀತಾ ಇರೋ ದಬ್ಬಾಳಿಕೆ ನೋಡಿದ್ರೆ ಇದನ್ನ ಇಲ್ಲಿಗೆ ನಿಲ್ಲಿಸಿ ರೈತರಿಗೆ ಅವರ ಜಮೀನನ್ನ ವಾಪಸ್ ಕೊಟ್ಬಿಡಿ ಅಂತ ಕಟ್ಟಪ್ಪಣೆ ಮಾಡ್ತಾ ಇದ್ದೀನಿ.